ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 45. ಗುಬ್ಬಿ, ನಿನ್ನ ಮಗಂಗೆ ಮದುವೆ ಆಯ್ತಂತೆ, ನಮ್ಮನ್ನು ಇನ್ವೈಟ್ ಮಾಡಲೇ ಇಲ್ವಲ್ಲ, ಯಾಕೆ ನಿನ್ನ ಸೊಸೆಗೆ ನಮ್ಮ ದೃಷ್ಟಿ ತಾಗುತ್ತೆ ಅಂತಾನ? ವ್ಯಂಗ್ಯವಾಗಿ ನುಡಿದರು ಮಾಲಿನಿಯವರು. ಅದೇನೋ ಶ್ರೀಮಂತರ ಮನೆಯ ಹುಡುಗಿ, ಮಾಡರ್ನ್ ಹುಡುಗಿ, ನನ್ನ ಸೊಸೆಯಾಗಿ ಬರುವವಳು, ಹಾಗೆ ಹೀಗೆ ಅಂತ ಏನೇನೋ ಕೊಚ್ಕೊಳ್ತಿದ್ದೆ, ಇವಾಗೇನಾಯಿತು? ಹೇಮಾರವರು ನುಡಿದರು. ಗುಲಾಬಿಯವರು ತಮ್ಮ ಲೇಡೀಸ್ ಕ್ಲಬ್ನಲ್ಲಿ ಗೆಳತಿಯರ ಜೊತೆಗಿದ್ದರು. ಅವರ ಮಾತನ್ನು ಕೇಳಿ ಬರುತ್ತಿರುವ ಕೋಪವನ್ನು ನಿಯಂತ್ರಿಸಲು ನೋಡುತ್ತಿದ್ದರು. ಇವಾಗಲೂ ಶ್ರೀಮಂತರ ಮನೆಯ ಹುಡುಗಿಯನ್ನೇ ಸೊಸೆ ಮಾಡ್ಕೊಂಡಿದ್ದಾಳೆ ನಮ್ಮ ಗುಬ್ಬಿ. ಯಾವುದೋ ರಾಜ ಮನೆತನದ ಹುಡುಗಿಯಂತೆ ಅವಳು. ಮಾಲಿನಿಯವರು ಅಣಕಿಸಿದಾಗ, ಸಾಕು ನಿಲ್ಲಿಸಿ, ಶ್ರೀಮಂತರಲ್ಲಿದ್ದರೆ ಏನಾಯಿತು? ಅವಳು ಗೊಂಬೆ ಥರ ಇದ್ದಾಳೆ, ನಿಮ್ಮ ಸೊಸೆಯಂದರಿಗಿಂತ ಚೆನ್ನಾಗಿದ್ದಾಳೆ. ನೀವು ಈ ಥರ ಅಣಕಿಸ್ತೀರಾ ಅಂತಾನೆ ನಾನು ನಿಮ್ಮನ್ನು ಮದುವೆಗೆ ಕರೆಯಲಿಲ್ಲ. ಇನ್ಮೇಲೆ ನಿಮ್ಮ ಯಾವ ಪಾರ್ಟಿಗೂ ನಾನು ಬರಲ್ಲ, ಗುಡ್ ಬೈ. ಕೋಪದಿಂದ ಎದ್ದು ಹೋದರು. ಸಹನಾಳ ಮೇಲೆ ಕೊಂಚ ಅಸಮಾಧಾನವಿದ್ದರೂ ಗೆಳತಿಯರು ತಮ್ಮನ್ನು ಅಣಕಿಸಿದಾಗ ಕೋಪ ಬಂದು ಸಹನಾಳ ಪರವಾಗಿ ಮಾತನಾಡಿದ್ದರು ಅವರು. ಮತ್ತೆ ಅಲ್ಲಿ ನಿಲ್ಲಲು ಮನಸ್ಸಾಗದೆ ನೇರ ತಮ್ಮ ಮನೆಗೆ ಹೊರಟರು. ಮೊದಲೆಲ್ಲ ಲೇಡೀಸ್ ಕ್ಲಬ್ ಪಾರ್ಟಿ ಅಂತ ಆರಾಮಾಗಿ ಓಡಾಡ್ಕೊಂಡಿದ್ದೆ, ಆದರೆ ಇವಾಗ ಆ ಮಿಡಲ್ ಕ್ಲಾಸ್ ಹುಡುಗಿಯಿಂದ ಎಲ್ಲರ ಮುಂದೆ ಅವಮಾನವಾಯಿತು, ಛೆ ಎಂದುಕೊಂಡರು. ಅದೇ ಹೊತ್ತಿಗೆ ಸಹನಾ ಗುಲಾಬಿಯವರನ್ನು ಕಂಡು ನೀರು ತಂದು ಕೊಟ್ಟಳು. ಮೊದಲೇ ಕೋಪದಲ್ಲಿದ್ದವರಿಗೆ ಈಗ ಅವಳನ್ನು ಕಂಡು ಕೋಪ ಇನ್ನೂ ಹೆಚ್ಚಾಯಿತು. ನೀರಿನ ಗ್ಲಾಸನ್ನು ನೆಲಕ್ಕೆಸೆದು ಬಿಟ್ಟರು. ಗಾಜಿನ ಗ್ಲಾಸ್ ಬಿದ್ದು ಚೂರು ಚೂರಾಯಿತು. ಅವರ ಕೋಪ ನೋಡಿ ಅಳು ಬಂದು ಬಿಟ್ಟಿತ್ತವಳಿಗೆ. ಪಾಪ ಹುಡುಗಿ, ಅಮ್ಮವ್ರು ಯಾಕೆ ಹೀಗೆ ಕೋಪ ಮಾಡ್ಕೊಳ್ತಾರೋ ಎಂದು ನಿಟ್ಟುಸಿರು ಬಿಟ್ಟರು ಸೋಮೂರವರು. ಸಹನಾ ಅಳುತ್ತಲೇ ಗಾಜಿನ ತುಂಡುಗಳನ್ನು ಹೆಕ್ಕುತ್ತಿದ್ದರೆ ಸ್ವೀಟಿ ಗುಲಾಬಿಯವರನ್ನು ನೋಡಿ ಜೋರಾಗಿ ಬೊಗಳಿತು. ಗುಲಾಬಿಯವರು ಸಹನಾಳ ಜೊತೆ ನಡೆದುಕೊಂಡ ರೀತಿ ಸ್ವೀಟಿಗೆ ಇಷ್ಟವಾಗಿರಲಿಲ್ಲ. ನನಗೆ ಬೊಗಳ್ತೀಯಾ? ಯಾವುದೋ ಬೀದಿಯಲ್ಲಿ ಇರಬೇಕಾದ ನಿನ್ನನ್ನು ಈ ಮನೆ ಕರ್ಕೊಂಡು ಬಂದು ತಪ್ಪು ಮಾಡಿದ ನನ್ನ ಮಗ. ಏನು ಮಾಡೋದು, ಅವನಿಗೆ ಇಷ್ಟವಾಗುವುದೇ ಲೋ ಕ್ಲಾಸ್, ಮಿಡಲ್ ಕ್ಲಾಸ್ ಜನರು ಮತ್ತು ಪ್ರಾಣಿಗಳು. ಹೇಳಿದ್ದು ಸ್ವೀಟಿಯನ್ನು ನೋಡಿಯಾದರೂ ಸಹನಾಳಿಗೆ ತಾಕುವಂತೆ ಹೇಳಿದ್ದರು. ಅದು ಅವಳಿಗೂ ಅರಿವಾಗಿತ್ತು. ಅವರ ಮಾತನ್ನು ಮೆಲುಕು ಹಾಕುತ್ತಾ ಗಾಜಿನ ತುಂಡುಗಳನ್ನು ಹೆಕ್ಕುತ್ತಿದ್ದವಳ ಕೈಯೊಳಗೆ ಗಾಜಿನ ತುಂಡು ಹೊಕ್ಕಿತು. ಅಮ್ಮ ಎಂದಳು ನೋವಿನಿಂದ. ಅದೇ ವೇಳೆಗೆ ಬಂದ ಅವ್ಯೆಗೆ ಸಹನಾಳನ್ನು ಕಂಡು ಕರುಳು ಹಿಂಡಿದಂತಾಯಿತು. ತನ್ನವಳ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರದೆಂದು ಅಂದುಕೊಂಡಿದ್ದ. ಆದರೆ ಮದುವೆಯಾಗಿ ಬಂದ ದಿನವೇ ಅವಳು ಅತ್ತಳು. ಇವತ್ತು ಸಹ ಅಲ್ಲಿ ಏನಾಗಿರಬಹುದು ಎಂದು ಊಹಿಸಿದ್ದನವ. ಸ್ವೀಟಿ ಅವನ ಬಳಿ ಬಂದು ಬಾಲ ಅಲ್ಲಾಡಿಸಿತು. ಅದರ ತಲೆ ಸವರಿ ಮುದ್ದು ಮಾಡಿದವ ಸಹಿ ಎಂದ ಮೃದುವಾಗಿ. ಅವನ ದನಿ ಕೇಳಿ ಬೆಚ್ಚಿದಳು. ಅವನು ಇಂದು ಆಫೀಸಿನಿಂದ ಬೇಗನೆ ಬರುವನೆಂದು ಅವಳಿಗೆ ತಿಳಿದಿರಲಿಲ್ಲ. ಅವನೇನು ಅವಳನ್ನು ಹೊರಗೆ ಕರೆದುಕೊಂಡು ಹೋಗುವ ಸಲುವಾಗಿ ಬೇಗನೆ ಬಂದಿದ್ದ. ಆದರೆ ತನ್ನ ಮನೆಯಲ್ಲಿ ಅವಳ ಪರಿಸ್ಥಿತಿ ಕಂಡು ನೋವಾಗಿತ್ತವನಿಗೆ. ಅತ್ತೆ ನನ್ನ ಜೊತೆ ನಡ್ಕೊಂಡ ರೀತಿ ಗೊತ್ತಾದರೆ ಇವರತ್ತೆ ಜೊತೆ ಜಗಳಕ್ಕೆ ಹೋಗ್ತಾರೆ. ಆಮೇಲೆ ನನ್ನಿಂದ ತಾಯಿ ಹಾಗೂ ಮಗನ ನಡುವೆ ಭಿನ್ನಾಭಿಪ್ರಾಯ ಬಂತು ಎಂಬ ಮಾತು ಕೂಡ ಕೇಳಬೇಕಾಗುತ್ತೆ ಎಂದುಕೊಂಡವಳು. ಅದು ಅವಿ ನೀರು ಕುಡಿಯೋಣ ಅಂತ ಗ್ಲಾಸ್ಗೆ ನೀರು ಹಾಕುವಾಗ ಕೈ ತಪ್ಪಿ ಬಿದ್ದು ಬಿಟ್ಟಿತು. ಸುಳ್ಳಾಡಿದಳು. ಅವಳು ಸುಳ್ಳು ಹೇಳಲು ಕಾರಣ ಏನೆಂದು ತಿಳಿದವನು ಮರು ಮಾತನಾಡದೆ ಕೆಲಸದವರಿಗೆ ಅದನ್ನು ಸ್ವಚ್ಛ ಮಾಡಲು ಹೇಳಿ ಅವಳ ಕೈಯಲ್ಲಿದ್ದ ಗಾಜಿನ ತುಂಡನ್ನು ತೆಗೆದವ ಕೈಯಲ್ಲಿ ಹರಿಯುತ್ತಿದ್ದ ರಕ್ತವನ್ನು ಸ್ವಚ್ಛ ಮಾಡಿ ಬ್ಯಾಂಡೇಡ್ ಹಾಕಿದ. ಸೋಮು ಅಂಕಲ್ಗೆ ಜ್ಯೂಸ್ ಮಾಡಲು ಹೇಳು ಎಂದು ಹೊರಟವ ಮತ್ತೆ ತಿರುಗಿ, ನೀನು ರೆಸ್ಟ್ ಮಾಡು, ಕೆಲಸ ಮಾಡಲು ಹೋಗಬೇಡ ಎಂದು ಹೇಳಿ ತನ್ನ ಕೋಣೆಯತ್ತ ನಡೆದ. ಅವನು ಗುಲಾಬಿಯವರ ಬಳಿ ಸಹನಾಳ ಬಗ್ಗೆ ಏನೂ ಮಾತನಾಡಲಿಲ್ಲ. ಸುಮ್ಮನೆ ಜಗಳ ಯಾಕೆ, ಅದರಿಂದ ಸಹನಾಳಿಗೆ ಮತ್ತೆ ನೋವು ಎಂದುಕೊಂಡು ಸುಮ್ಮನಾಗಿದ್ದ. ಅಂದು ರಾತ್ರಿ ಅವನೇ ಅವಳಿಗೆ ಊಟ ಮಾಡಿಸಿದ್ದ. ಅವಳ ಕೈಗೆ ಗಾಯವಾಗಿತ್ತಲ್ಲ. ಸ್ತುತಿಯ ಪರೀಕ್ಷೆಗಳು ಮುಗಿದಿದ್ದವು. ಅವಳು ತುಂಬ ಖುಷಿಯಾಗಿದ್ದಳು. ಸ್ತುತಿ, ಎಕ್ಸಾಮ್ ಮುಗೀತಲ್ಲ, ಅದಕ್ಕೆ ಇಷ್ಟು ಖುಷಿಯಾಗಿದ್ದೀಯಾ? ಸ್ನೇಹ ಕೇಳಿದಾಗ, ಇನ್ನು ನಾನು ಅಕ್ಕನ ಮದುವೆ ಕ್ಯಾನ್ಸಲ್ ಮಾಡಿಸಲು ಹೊಸ ಪ್ಲ್ಯಾನ್ ಮಾಡಬಹುದು ಎಂದಳು ನಗುತ್ತಾ. ಬೇಡ ಸ್ತುತಿ, ತಪ್ಪು ಮಾಡ್ತಿದ್ಯಾ ನೀನು. ನಿನಗೆ ಸಿಹಿ ಆಗಬೇಕಲ್ವಾ, ಅದರ ಕಡೆಗೆ ಗಮನ ಕೊಡು. ಅವಳ ಗಮನ ಬೇರೆಡೆಗೆ ಹರಿಸಲು ನುಡಿದಳು ಸ್ನೇಹ.
CA ಕಂಪ್ಲೀಟ್ ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ಇದೆ ನನಗೆ. ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ. ಮತ್ತು ನಿಂಗೇನು ಪ್ರಾಬ್ಲಮ್? ಮದುವೆ ಕ್ಯಾನ್ಸಲ್ ಮಾಡಲು ನನ್ನಿಂದೇನು ಮಾಡಲು ಸಾಧ್ಯವೋ ಅದನ್ನು ನಾನು ಮಾಡ್ತೀನಿ. ನನ್ನ ಪ್ರಯತ್ನವೆಲ್ಲ ವಿಫಲವಾಗಿ ಅವರ ಮದುವೆ ನಡೆದರೆ ಆಮೇಲೆ ನಾನು ಅವರ ತಂಟೆಗೆ ಹೋಗಲ್ಲ ಎಂದಳು ಶಾಂತವಾಗಿ. ನಿಮ್ಮಕ್ಕ ಈಗಲೂ ಮದುವೆ ವಿಷಯಕ್ಕೆ ಬೇಜಾರಾಗಿದ್ದಾಳ? ಅದ್ರತ್ ಅವರ ಮಗಳ ಜೊತೆ ನಿಮ್ಮಕ್ಕ ಹೇಗೆ ನಡ್ಕೊಳ್ತಿದ್ದಾಳೆ? ಅಕ್ಕಂಗೆ ಆಜ್ಞಾ ಅಂದರೆ ಪ್ರಾಣ. ಅವಳನ್ನು ತಾನು ಹೆತ್ತ ಮಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಜೊತೆ ಖುಷಿಯಾಗಿರ್ತಾಳೆ, ತನಗೆ ತಿಳಿದಷ್ಟು ಹೇಳಿದಳು. ಮೊದಲು ನಿಮ್ಮ ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಈಗ ಅವಳಿಗೆ ಇಷ್ಟ ಇರಬಹುದು ಅಲ್ವಾ? ಆ ಮಗುವನ್ನು ಸ್ವಂತ ಮಗಳಂತೆ ಪ್ರೀತಿಸ್ತಿದ್ದಾಳೆ ಅಂದರೆ ಅವಳು ಮನಸ್ಸಾರೆ ಈ ಮದುವೆನ ಒಪ್ಕೊಂಡಿದ್ದಾಳೆ ಅಂತ ತಾನೇ ಅರ್ಥ. ಸ್ನೇಹ ತನಗೆ ಅನಿಸಿದ್ದನ್ನು ಹೇಳಿದಾಗ ಜೋರಾಗಿ ನಕ್ಕವಳು, ಅಕ್ಕನಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ, ಆಜ್ಞಾ ಅಂತ ಅಲ್ಲ. ನೀನೀಗ ನಿಮ್ಮ ಪಕ್ಕದ ಮನೆಯ ಪಾಪುವನ್ನು ಅಕ್ಕನ ಕೈಗೆ ಕೊಟ್ಟರೆ ಅದನ್ನು ಕೂಡ ಅವಳು ಅಷ್ಟೇ ಪ್ರೀತಿಸ್ತಾಳೆ. ಅವಳ ಗುಣವೇ ಹಾಗೆ ಎಂದಳು ಸ್ತುತಿ. ಸ್ನೇಹ ಮತ್ತೇನೂ ಮಾತನಾಡಲಿಲ್ಲ. ಖ್ಯಾತಿ ಆಫೀಸಿನಿಂದ ಮರಳಿ ಮನೆಗೆ ಬರುವಾಗ ಮತ್ತೆ ಎದುರಾದ ಆಕಾಶ್. ಅವನನ್ನೇ ದಿಟ್ಟಿಸಿದಳು ಖ್ಯಾತಿ. ಖ್ಯಾತಿ, ಏನಾಯಿತು? ಯಾಕೆ ಹಾಗೆ ನೋಡ್ತಿದ್ಯಾ? ನಂಗೆ ಯಾಕೋ ಅನುಮಾನ, ನೀವು ನನ್ನ ಹಿಂದೆ ಬಿದ್ದಿದ್ದೀರಾ ಅಂತ. ಯಾವಾಗಲೂ ನಾನು ಬರೋ ಟೈಮ್ಗೆ ಸರಿಯಾಗಿ ಸಿಗ್ತೀರಾ? ಹುಬ್ಬೇರಿಸಿದಳು ಖ್ಯಾತಿ. ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಖ್ಯಾತಿ? ನನಗಿಲ್ಲಿ ಹೆಚ್ಚು ಫ್ರೆಂಡ್ಸ್ ಇಲ್ಲ. ಸೊ ನೀನು ನನಗೆ ಒಳ್ಳೆ ಫ್ರೆಂಡ್ ಆಗಿರ್ತೀಯ ಅಂತ ನಿನ್ನ ಜೊತೆ ಮಾತಾಡೋಕ್ಕೆ ಬರ್ತೀನಿ ಅಷ್ಟೇ. ನೀನು ನೋಡಿದರೆ ಏನೇನೋ ಮಾತಾಡ್ತಿದ್ದೀಯಲ್ಲ. ಸುಳ್ಳಾಡಿದ ನಿಜವನ್ನು ಹೇಳಲು ಧೈರ್ಯವಿರಲಿಲ್ಲ ಅವನಿಗೆ. ಎಲ್ಲಿ ತಾನು ನಿಜ ಹೇಳಿದರೆ ಅವಳ ಸ್ನೇಹ ಕಳೆದುಕೊಳ್ಳಬೇಕಾಗುವುದು ಎಂದು. ಸರಿ, ನಂಗೆ ಲೇಟ್ ಆಯಿತು, ನಾನು ಮನೆಗೆ ಹೋಗ್ತೀನಿ ಎಂದು ಮುಂದೆ ಹೆಜ್ಜೆ ಇಟ್ಟಳು. ಪಾರ್ಕಿನ ಬಳಿ ಬಂದಾಗ ಆಜ್ಞಾ ಎಲ್ಲಿಯಾದರೂ ಕಾಣುವಳು ಎಂದು ಸುತ್ತಲೂ ಕಣ್ಣಾಡಿಸಿದಳು. ಆದರೆ ಅವಳೆಲ್ಲೂ ಕಾಣಲಿಲ್ಲ. ಆಜ್ಞಾಳಿಗೆ ಅವತ್ತು ತನ್ನ ಮನೆಯಲ್ಲಿ ತೊಂದರೆ ಆದ ನಂತರ ಅದ್ರತ್ ಬೇಕಂತಲೇ ತನ್ನಿಂದ ಅವಳನ್ನು ದೂರವಿಡುತ್ತಿದ್ದಾನೆ ಎಂದನಿಸಿತು ಅವಳಿಗೆ. ಅವನ ಮೇಲೆ ಕೋಪವೂ ಮೂಡಿತು. ನೆನೆದವರ ಮನದಲ್ಲಿ ಎಂಬಂತೆ ತಕ್ಷಣ ಅವಳ ಮುಂದೆ ಬೈಕ್ ನಿಲ್ಲಿಸಿದ ಅದ್ರತ್. ಈಗ ತಾನು ಇವನಿಗೆ ಬೈತಿದ್ದೆ, ಅಷ್ಟು ಬೇಗ ಬಂದ್ಬಿಟ್ನಾ ಎಂದುಕೊಂಡಳು. ಆದರೆ ಅವನತ್ತ ಮಾತ್ರ ನೋಟ ಹರಿಸಲಿಲ್ಲ. ಖ್ಯಾತಿ ಎಂದ ಮೃದುವಾಗಿ. ತನಗೆ ಕೇಳಿಸಲೇ ಇಲ್ಲವೆಂಬಂತೆ ನಿಂತಳವಳು. ಸರಿ, ನಾನು ಬರ್ತೀನಿ. ಪಾಪು ವಿಷಯ ಹೇಳೋಕ್ಕೆ ಬಂದೆ. ನಿಂಗೆ ಕೇಳೋಕ್ಕೆ ಇಷ್ಟವಿಲ್ಲ ಅಂದರೆ ಹೋಗಲಿ ಬಿಡು, ಪರವಾಗಿಲ್ಲ ಎಂದವ. ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಬೇಕು ಎನ್ನುವಷ್ಟರಲ್ಲಿ ಬೈಕಿನ ಕೀ ಕಸಿದುಕೊಂಡವಳು ಅವನತ್ತ ನೋಟ ಹರಿಸಿದಳು. ಅವನು ಮೌನವಾಗಿ ನಿಂತಿದ್ದ. ಅವಳು ಮಾತನಾಡಲಿ ಎಂದು. ಪುಟಾಣಿ ವಿಷಯ ಹೇಳಬೇಕು ಅಂದ್ಯಲ್ಲ, ಅದೇನು ಅಂತ ಹೇಳು, ಒರಟಾಗಿ ನುಡಿದಳು. ಪಾಪು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದಾಳೆ. ಐ ಮಿಸ್ ಯು, ಐ ಲವ್ ಯು ಎಂದಾಗ ಕಣ್ಣಿನ ಗಾತ್ರ ಹೆಚ್ಚಿಸಿದವಳು ಇನ್ನೇನು ಅವನಿಗೆ ಬೈಯಲು ಬಾಯಿ ತೆರೆಯಬೇಕು ಎನ್ನುವಷ್ಟರಲ್ಲಿ, ಹಲೋ ವೇಟ್, ನಾನು ಹೇಳಿದಲ್ಲ ಅದನ್ನು. ಪಾಪು ನಿನ್ನ ಫೋಟೋ ನೋಡಿ ಐ ಮಿಸ್ ಯು, ಐ ಲವ್ ಯು ಅಂತ ಹೇಳ್ತಾ ಇದ್ಲು, ಅದನ್ನೇ ಹೇಳ್ತಿದ್ದೆ ಎಂದವನ ತಲೆಯಿಂದ ಹೆಲ್ಮೆಟ್ ತೆಗೆದವಳು ಕೂದಲನ್ನು ಹಿಡಿದು ಜಗ್ಗಿದಾಗ, ಅಮ್ಮ ನೋವಾಗ್ತಿದೆ ಎಂದವ ಅವಳ ಕೈಯಿಂದ ತನ್ನ ಕೂದಲನ್ನು ಬಿಡಿಸಿಕೊಂಡ. ಇರೋದನ್ನು ನೇರವಾಗಿ ಹೇಳಬೇಕು, ಸುತ್ತಿ ಬಳಸಿ ಮಾತಾಡಿದರೆ ನನಗೆ ಇಷ್ಟ ಆಗಲ್ಲ ಎಂದವಳೆ ತನ್ನ ಮುಂಗುರುಳನ್ನು ಹಿಂದೆ ಸರಿಸಿದವಳು ಹೆಲ್ಮೆಟ್ ಅವನ ಕೈಗಿಟ್ಟು ಮುಂದೆ ಹೆಜ್ಜೆ ಇಟ್ಟಾಗ, ಕೀ ಇಲ್ಲದೆ ಬೈಕ್ ಸ್ಟಾರ್ಟ್ ಆಗಲ್ಲ ಎಂದ ಜೋರಾಗಿ. ಅಲ್ಲಿಂದಲೇ ಕೀ ಅವನತ್ತ ಎಸೆದಳು. ಸರಿಯಾಗಿ ಕ್ಯಾಚ್ ಹಿಡಿದನವ. ಅವಳು ಹಿಂದಿರುಗಿ ನೋಡದೆ ನೇರ ತನ್ನ ಮನೆಯ ದಾರಿ ಹಿಡಿದರೆ ಅವಳು ತನ್ನ ಕೂದಲು ಹಿಡಿದು ಜಗ್ಗಿದ್ದು ನೆನೆದು ಅವನ ತುಟಿ ಅಂಚಲಿ ನಗು ಮೂಡಿತು. ತನ್ನೊಂದಿಗೆ ಇಷ್ಟಾದರೂ ಸಲಿಗೆಯಿಂದ ವರ್ತಿಸಿದಳಲ್ಲ ಎಂಬ ಖುಷಿ ಅವನಿಗೆ. ಮುಂದುವರಿಯುವುದು.